ಸ್ವರದೇಶ್ ಪಾಂಡೆ ದುಃಖ ಆಗ್ತದೆ. ಸಾಯುವ ವಯಸ್ಸಂತೂ ಆಗ್ತದೆ. ನಮಗಿಂತ ತುಂಬ ಚಿಕ್ಕವನು, 11 ವರ್ಷ 12 ವರ್ಷ ಚಿಕ್ಕವನು. ಅವನಿಗೆ ಒಂದು ಸ್ವಲ್ಪ ಬೇಜವಾಬ್ದಾರಿತನ ಮಾಡಿದ್ದು. ಆರೋಗ್ಯ ಕೆಟ್ಟು 21 ಓಪನ್ ಹಾರ್ಟ್ ಸರ್ಜರಿ ಆದಮೇಲೆ ಕೂಡ ಸ್ವಲ್ಪ ಗಮನ ಕೊಡದೇ ಇರೋದು ಇರ್ಬೋದು, ಅಥವಾ ಹೆಚ್ಚು ಉತ್ಸಾಹ ಒಂದೇ ಟೈಮ್ನಲ್ಲಿ 4 ಕೆಲಸಗಳನ್ನು ತೆಗೆದುಕೊಂಡು ಮಾಡಬೇಕು, ಒತ್ತಡದಲ್ಲೂ ಸಿಕ್ಕಾಗ್ತದೆ. ಮತ್ತು ಯಾವುದೋ ಕಾರಣದಲ್ಲಿ ರಂಗಭೂಮಿಯನ್ನು ಕಟ್ಟುವ ನಿಟ್ಟಿನಲ್ಲಿ ಜೀವಂತ ರಂಗಭೂಮಿಯನ್ನು ಇಡಬೇಕು ಜೀವಂತವಾಗಿ ಅಂತ ಒಂದು ಇದನ್ನು ಮಾಧ್ಯಮ ಮಾಡೋಕ್ಕೆ ಹೋಗಿ ಸ್ವಲ್ಪ ಆರ್ಥಿಕ ಅಭದ್ರತೆಯೂ ಆಗಿರಬಹುದು ಏನೋ. ಆದರೆ ನಮಗೆ ಒಬ್ಬ ದೊಡ್ಡ ನಟ, ಒಳ್ಳೆ ನಟ, ಕ್ರಿಯೇಟಿವ್ ನಟ ಮತ್ತು ಹಾಸ್ಯ, ಇವತ್ತಿನ ಕಾಲದಲ್ಲಿ ಎಲ್ಲೋ ಒಂದು ಕಡೆ ಅಪಹಾಸ್ಯ ಮತ್ತು ಅಶ್ಲೀಲವಾಗಿರುವಂಥ ಸಂದರ್ಭದಲ್ಲಿ ಆತನ ಸರಳವಾದ, ಸುಲಭವಾದ, ಸುಲಲಿತವಾದ, ಮನಸ್ಸಿಗೆ ಮುದ ಕೊಡುವಂಥ ಹಾಸ್ಯ ಇತ್ತಲ್ಲ, ಅದನ್ನು ಮರೆಯೋಕ್ಕಾಗಲ್ಲ. ಆಮೇಲೆ ಸಿನಿಮಾದಲ್ಲಿ ದೊಡ್ಡ ಹೆಸರು ಮಾಡ್ತಾರೆ, ಕಿರುತೆರೆಯಲ್ಲಿ ದೊಡ್ಡ ಹೆಸರು ಮಾಡ್ತೀವಿ, ಅದಕ್ಕೆ ಬೇರೆ ಕಾರಣ ಇರ್ತದೆ. ಜೀವಂತ ಕಲೆ ರಂಗಭೂಮಿಯನ್ನು ಉಳಿಸ್ಕೊಳ್ಳೋಕ್ಕೆ ನೂರಾರು ಪ್ರದರ್ಶನಗಳನ್ನು 100 ಕಡೆ ಮಾಡಿರ್ತಕ್ಕಂಥವನು. ಒಂದು ಆಲ್ ದಿ ಬೆಸ್ಟನ್ನು ನಾನೇ 4-5 ಸರಿ ನೋಡಿದ್ದೀನಿ ಅಂದಾಗ ಲವಲವಿಕೆ ಇರ್ತಿತ್ತು ಯಾವಾಗಲೂ ಕೂಡ. ಅವನ ಆಮೇಲೆ ಕುಟುಂಬ ಪೂರ್ತಿ ರಂಗಭೂಮಿಗೆ ತೊಡಗಿಸ್ಕೊಂಡವರು, ಲವ್ ಮ್ಯಾರೇಜ್ ಮಾಡಿದ್ರು. ನನಗೆ ಅನಿಸ್ತದೆ ಅಂದರೆ ಇವನು ಆ ಥರ ಬಿದ್ದ ತನ್ನ ಆರೋಗ್ಯದ ಕಡೆ ಹೆಚ್ಚು ಕೊಡಲಿಲ್ಲ. ನೋಡಿ, ಮೊನ್ನೆನೂ ಕೂಡ ನಾಟಕ ಆದಮೇಲೆ ಅವನಿಗೆ ಕಸುವಿಸಿ ಎನಿಸಿದೆ ದೇಹ. ಅದನ್ನು ಹೇಳಿಕೊಳ್ಳದೆ ಹೆಂಡತಿಯನ್ನು ಮತ್ತು ಸುಂದರರಾಜ್ ಅವರ ಶ್ರೀಮತಿಯವ್ರನ್ನ ಜೊತೆಯಲ್ಲಿ ಟ್ರೈನಿಗೆ ಕಳಿಸಿ ಆತ ಬಸ್ನಲ್ಲಿ ಬರುವಂಥದ್ದಿತ್ತು, ಒಂಟಿಯಾಗಿ ಏನಿತ್ತು. ಬಂದಾದ್ಮೇಲೆ ಆದ್ರೂ ಇಮ್ಮಿಡಿಯೇಟಾಗಿ ಆಸ್ಪತ್ರೆಗೆ ಹೋಗೋ ಬದಲು ಸಂಪೂರ್ಣ ಎದ್ದಳಕ್ಕೆ ಆಗಲ್ಲ ಅನ್ನೋ ಸ್ಥಿತಿ ತನಕ ಕಾದಿರೋದು ನೋಡಿದ್ರೆ ಅವಕಾಶವನ್ನು ಕೈ ಬಿಟ್ಟ ಅಂತ ಕಾಣಿಸುತ್ತೆ. ಈಗ ಎಷ್ಟು ಮಾತಾಡಿದ್ರು ಅಷ್ಟೇ, ಬಟ್ ಭಾಳ ಕಷ್ಟ. ಉತ್ತರ ಕರ್ನಾಟಕದ ಭಾಷೆಯನ್ನು ನಮ್ಮ ದಕ್ಷಿಣ ಕರ್ನಾಟಕದವ್ರಿಗೂ ಕೂಡ ಇಷ್ಟ ಆಗೋ ರೀತಿಯಲ್ಲಿ ಮಾಡೋದಿದೆಯಲ್ಲ, ಭಾಳ ಕಷ್ಟ. ಈ ಕಡೆ ಭಾಷೆಯೇ ಒಂದು ನಮ್ಮದೊಂದು ಶಿಷ್ಟಾಚಾರದ ಭಾಷೆ, ನಿಮ್ಮ ಮಾಧ್ಯಮದ ರೀತಿಯ ಭಾಷೆ ಮಿಕ್ಸ್ಡ್. ಆದರೆ ಆ ಸೊಗಡಿದೆಯಲ್ಲ, ಆ ಭಾಷೆ ಅವನ ಬಾಯಿನಲ್ಲೇ ಕೇಳಬೇಕು. ಅದ್ಭುತವಾಗಿ ಮಾಡ್ತಿದ್ದ. ಮನಸ್ಸಿಗೆ ಭಾಳ ಖೇದ ಆಗ್ತಾಯಿದೆ, ನೋವಾಗ್ತಾಯಿದೆ. ಯಾರಾದರೂ ಈಗ ಸರ್ಕಾರ ಮತ್ತು ಖಾಸಗಿಯಾಗಿ ನಾವೆಲ್ಲ ನಿಂತು ಅವನೇನು ಬಿಟ್ಟು ಹೋಗಿದ್ದಾನೆ, ಯಾವುದು ರಂಗಭೂಮಿಯನ್ನು ಮಾಡಬೇಕು ಅಂತ ಹುಬ್ಬಳ್ಳಿಯಲ್ಲಿ, ಅದಕ್ಕೆ ಕೈ ಜೋಡಿಸ್ತಕ್ಕಂಥ ಕೆಲಸವನ್ನು ನಾನು ಒಬ್ಬನೇ ಮಾಡೋಕ್ಕಾಗಲ್ಲ. ನಾವೆಲ್ಲರೂ ಸೇರಿ, ಅಕಾಡೆಮಿ ಸೇರಿ, ಸರ್ಕಾರ ಜೊತೆಲೂ ಮನವಿ ಮಾಡಿ ಪರ್ಮನೆಂಟಾಗಿ ಅವನ ಹೆಸರು ಉಳಿಯೋ ರೀತಿಯಲ್ಲಿ ಏನಾದರೂ ಒಂದು ಕಾಯಂ ಆದ ಕೆಲಸವನ್ನು ಮಾಡೋದಕ್ಕೆ ನಮ್ಮ ಸರ್ಕಾರ. ನನಗೆ ಅರ್ಧಂಬರ್ಧ ತಿಳ್ಕೊಂಡೆ, ನಾನಿನ್ನೂ ಹೋಗಿ ನೋಡಿಲ್ಲ. ಮಾಡಿದ್ದಾನೆ, ಯಾವುದೂ ಸಂಪೂರ್ಣ ಆಗಿಲ್ಲ. ಬಿಲ್ಡಿಂಗು ಸಂಪೂರ್ಣ ಆಗಿಲ್ಲ, ಅದಕ್ಕೆ ಸಲಕರಣೆಗಳು, ಅದಕ್ಕೆ ಬೇಕಾದ ಪರಿಕರಗಳು ಯಾವುದೂ ಕೂಡ ಕಂಪ್ಲೀಟ್ ಆಗಿಲ್ಲ. ಅವನು ಬೇಕಾದಷ್ಟು ತನ್ನ ಜಾಗಗಳನ್ನೆಲ್ಲ ಮಾರ್ಕೊಂಡೇನೋ ಹಾಕಿ ಏನೇನೋ ಮಾಡಿದ್ದಾನೆ. ಇದು ಬಹಳ ಕಷ್ಟ. ಈ ದೇಶದಲ್ಲಿ ಅಂಥದ್ದಕ್ಕೆ ಯಾರು ಕೈ ಜೋಡಿಸೋದೇ ಇಲ್ವಲ್ಲ. ಈಗ ನಮಗೆ ಅನಿವಾರ್ಯವಾಗಿ ಈ ದುಃಖನ ತಡ್ಕೊಳಕ್ಕಾಗಿದೆ. ನಾನಂತೂ ಸರ್ಕಾರದ ಜೊತೆ ಮಾತಾಡ್ತೀನಿ, ಅಕಾಡೆಮಿ ಜೊತೆ ಮಾತಾಡ್ತೀನಿ. ಉತ್ತರ ಕರ್ನಾಟಕದ ಭಾಗದಲ್ಲಿ ರಂಗಭೂಮಿ ಉಳಿಸೋದಕ್ಕೆ, ಅದು ವೃತ್ತಿ ರಂಗಭೂಮಿಯನ್ನು ಜೀವಂತವಾಗಿಟ್ಟಂಥ ಜಾಗ ಯಾವುದಾದ್ರೂ ಇದ್ದರೆ ಅದು ಉತ್ತರ ಕರ್ನಾಟಕ ಭಾಗ. ಅದು ಆ ಭಾಷೆ. ಅವರೆಲ್ಲರೂ ಹೊರಟೋಗ್ಬಿಟ್ಟಿದ್ದಾರೆ. ಈ ಕಡೆ ನಮಗೆ ಮಾಸ್ಟರ್ ಹಿರಣ್ಣಯ್ಯನವರು, ಗುಬ್ಬಿ ಊರಣ್ಣವರು ಎಲ್ಲ ಇದ್ದರು. ಆ ಕಡೆ ಶಾಂತಕುಮಾರು, ಬೇಕಾದಷ್ಟು ಜನ, ಆಮೇಲೆ ನಮ್ಮ ಇವರು ಚಿಂದೋಡಿ ಲೀಲಾ ಅವರು, ಇವರೆಲ್ಲರೂ ಮಾಡ್ತಿದ್ರಲ್ಲ, ಗುಡಿಗೇರಿ ಬಸವರಾಜ್. ಅದನ್ನು ಮೀರಿ ಹವ್ಯಾಸಿ ಮತ್ತು ಇವತ್ತಿನ ಆಧುನಿಕ ಮತ್ತು ಇವತ್ತಿನ ನಾಟಕವನ್ನು ಸೇರಿಸ್ಕೊಂಡು ಮಾಡ್ತಿದ್ದಂಥ ಒಬ್ಬ ವ್ಯಕ್ತಿ ಕೈ ಜೋಡಿಸ್ಬೇಕಾಗಿದೆ. ಅವ್ರ ಕುಟುಂಬಕ್ಕೆ ಧೈರ್ಯ ಬರೋದ್ರ ಜೊತೆಗೆ ನಮ್ಮ ಸಹಕಾರ ಇದೆ. ನಾನಂತೂ ಎಲ್ಲ ಸಂಪೂರ್ಣ ಮಾತಾಡಿ ಒಂದು ರೀತಿಯಲ್ಲಿ ನಮ್ಮ ಚಿಂತಕರ ಜೊತೆಯಲ್ಲಿ ಏನು ಮಾಡ್ಬೋದು, ಉಳಿಸೋದಕ್ಕೆ ಏನು ಮಾಡ್ಬೋದು, ಬೆಳೆಸೋದಕ್ಕೆ ಏನು ಮಾಡ್ಬೋದು ಅಂತ ಯೋಚನೆ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.